ಇವಾಗ ಗುರು ಮೇಷರಾಶಿ ಬದಲಾವಣೆ ಆಗೋದ್ರಿಂದ ಏನೆಲ್ಲ ಫಲವನ್ನು ನಿರೀಕ್ಷೆ ಮಾಡ್ಬೋದು? ಇವಾಗ ಗುರು 9ನೇ ತಿಂಗಳಲ್ಲಿ ನೀವು ಬದಲಾವಣೆ ಆಗುತ್ತೆ ಅಂತ ಹೇಳ್ತಿದ್ದೀರಾ, ಭಾಳ ವಿಶೇಷವಾಗಿ 9ನೇ ತಿಂಗಳಲ್ಲಿ ಬದಲಾವಣೆ ಆಗ್ತಾರಾ? 6ನೇ ತಿಂಗಳಲ್ಲಿ ಒಂದ್ಸತಿ ಬದಲಾವಣೆ ಆಗ್ತಾರೆ, 10ನೇ ತಿಂಗಳಲ್ಲಿ ಒಂದ್ಸತಿ ಬದಲಾವಣೆ 9, 10ನೇ ತಿಂಗಳಲ್ಲಿ ಬದಲಾವಣೆ ಆಗ್ತಾರೆ. ಅವಾಗ ಏನೆಲ್ಲ ಲಾಭ ಕೊಡ್ತಾನೆ? ಇವಾಗ ನೋಡಿ, 6ನೇ ತಿಂಗಳ ನಂತರ ಸುಖ ಸ್ಥಾನಕ್ಕೆ ಬರ್ತಾನೆ. ಗುರು ಬದಲಾವಣೆ ಆದಮೇಲೆ ಆ ಗುರುವಿನ 5ನೇ ದೃಷ್ಟಿ ವೃಶ್ಚಿಕ ರಾಶಿ ಮೇಲೆ ಬೀಳುತ್ತೆ. ಅಂದರೆ ನಮ್ಮ ಮೇಷರಾಶಿಗೆ ಅಷ್ಟಮ ಸ್ಥಾನ ಅದಾಗಿರುತ್ತೆ. ಸೊ ಎಲ್ಲೋ ಒಂದು ಕಡೆ ಅವರು ತುಂಬ ತುಂಬ ಅಪಘಾತ, ಆಕ್ಸಿಡೆಂಟು ಈ ಅಷ್ಟಮ ಸ್ಥಾನದಲ್ಲಿ, ಅದರಲ್ಲೂ ಕುಜಗ್ರಹ ಅಲ್ಲಿ ಬಂದಾಗ, ಯಾಕಂದರೆ ರಾಶಿಯಾಧಿಪತಿ ಕುಜ ಅಷ್ಟಮ ಸ್ಥಾನಕ್ಕೆ ಬಂದಾಗ ಸುಮಾರು ಒಂದು 5-6 6ನೇ ತಿಂಗಳು 7ನೇ ತಿಂಗಳ ನಂತರ ಎಲ್ಲೋ ಒಂದು ಕಡೆ ಅಪಘಾತಕ್ಕೆ ಈಡಾಗ್ತಿರ್ತಾರೆ. ಅದರಲ್ಲಿ ಎಲ್ಲೋ ಒಂದು ಸ್ವಲ್ಪ ತಡಿಬೋದು ಅಂತ ಹೇಳುತ್ತೆ. ಮತ್ತು ಕೆಲಸ ಯಾರಿಗೆಲ್ಲ ಸಿಕ್ಕಿರಲ್ಲ, ಕೆಲಸದಿಂದ ಹೊರಗಡೆ ಬಂದಿರೋರು ಅವರೆಲ್ಲರೂ ಕೂಡ ಕೆಲಸ ಇಲ್ದಿರೋ ತುಂಬ ಸಫರ್ ಮಾಡ್ತಿರ್ತಾರೆ. ಅವರಿಗೆ 7ನೇ ದೃಷ್ಟಿ ಮಕರ ರಾಶಿ ಮೇಲೆ ಬಿಡುತ್ತೆ. ಅಂದರೆ ರಾಶಿಗೆ 10ನೇ ಮನೆ ಅದಾಗಿರುತ್ತೆ. ಕೆಲಸದ ವಿಚಾರದಲ್ಲಿ ಓಕೆ ಅನ್ಬೋದು, ಯಾಕಂದರೆ ಗುರು ದೃಷ್ಟಿ ಬೀಳೋದ್ರಿಂದ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಪುಟ್ಟ ಕೆಲಸ ಮಾಡುವಂಥ ಒಂದು ಚಾನ್ಸಸ್ ಕೂಡ ಬರುತ್ತೆ. ಮತ್ತು 9ನೇ ದೃಷ್ಟಿ ಮೀನ ರಾಶಿ ಮೇಲೆ ಬೀಳುತ್ತೆ. ಅಲ್ಲಿ ಶನಿ ಇರೋದ್ರಿಂದ ಬಹಳಷ್ಟು ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ ಮೇಷರಾಶಿ. 9ನೇ ದೃಷ್ಟಿ ಅದು ಮೀನರಾಶಿ 12ನೇ ರಾಶಿ ಮೇಲೆ ಬಿದ್ದಾಗ, ಅದು 6ನೇ ತಿಂಗಳ ನಂತರ ಸ್ವಲ್ಪ ಮೇಷರಾಶಿಯವರು ಸುಧಾರಿಸ್ತಾರೆ ಅಂತ ಹೇಳ್ತೀನಿ. ಮತ್ತು 10ನೇ ತಿಂಗಳ ನಂತರ ಕೂಡ ಗುರು ಬದಲಾವಣೆಯಾಗಿ ಸಿಂಹರಾಶಿಗೆ ಬಂದಾಗ ನೋಡಿ, 9ನೇ ಮನೆ ಆ ಧನಸ್ಸು ಅಂದರೆ ಭಾಗ್ಯಸ್ಥಾನಕ್ಕೆ ಗುರುವಿನ 5ನೇ ದೃಷ್ಟಿ ಬೀಳುತ್ತೆ. ಒಂದು ಪಾಯಿಂಟ್ ಮೇಡಮ್, ಇವಾಗ ಕಟಕ ರಾಶಿಗೆ 6ನೇ ತಿಂಗಳಿಗೆ ಗುರು ಬರ್ತಾನಲ್ವಾ? ಹೌದು. ಗುರು ಬಂದು ಏನಾಗುತ್ತೆ ಗೊತ್ತಾ, ಮೇಷರಾಶಿಗೆ ವ್ಯಯಸ್ಥಾನವನ್ನು ಕೂಡ ನೋಡ್ತಾನೆ, 12ನೇ ಮನೆ. ಆವಾಗ ಶನಿನೂ 12ನೇ ಮನೆ, ಗುರುನು 12ನೇ ಮನೆ ಆದಾಗ 6ನೇ ತಿಂಗಳಿಂದ 10ನೇ ತಿಂಗಳೊತ್ತಿಗೆ ಗುರು ಸಿಂಹರಾಶಿ ಬರೋದಕ್ಕೆ ಅವ್ರ ಮನೇಲಿ ಸಾವು, ನೋವು, ದುಃಖ, ಸಾಲದ ವಾತಾವರಣ, ಒಡಬೇಡಾಡೋದು, ಇವಾಗೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ನಿಮ್ಮ ಚಿನ್ನವನ್ನು ನಮಗಿಡಿ ಅಂತ 100%. ಭಾಳ ವಿಶೇಷವಾಗಿ ಈ ಥರದ್ದು ಏನಾದ್ರು ಮನೇಲಿ ಕಳ್ತನೂ ಕೂಡ ಆಗ್ಬೋದಾ? ಶನಿ ಗುರು ಇಬ್ಬರು ವ್ಯಯಸ್ಥಾನ ನೋಡಿದಾಗ ಕಳ್ತನೂ ಕೂಡ ಆಗ್ಬೋದಾ? ಕಳ್ತನೂ ಆಗುತ್ತೆ. ಹೆಂಗಾಗುತ್ತೆ ಕಳ್ತನ ಅಂತಂದ್ರೆ ಇವಾಗ ನೋಡಿ, ಶನಿ 12ನೇ ಮನೆಯಲ್ಲಿ ಇರ್ತಾರೆ. 12ನೇ ಮನೆಗೆ 9ನೇ ದೃಷ್ಟಿ ಬೀಳುತ್ತೆ. ಯಾವಾಗ ಕಳ್ತನ ಆಗ್ಬೋದು ನಿಮ್ಮ ಪ್ರಕಾರ? 6ನೇ ತಿಂಗಳಿಂದ 10ನೇ ತಿಂಗಳ ಒಳಗಡೆ ಕಳ್ತನ. ಅದರಲ್ಲೂ ಅವ್ರ ಮನೆಯೆಲ್ಲ ಸೇಫ್ಟಿ ಬಿಗಾಕಿ ಹೋಗ್ಬೋದು. ಹೌದು. ಪಿತ್ರಾರ್ಜಿತ ಆಸ್ತಿ ಅಥವಾ ಪಿತ್ರಾರ್ಜಿತ ಒಡವೆ ಏನಾದರೂ ಇಟ್ಟಿದ್ರೆ, ಡಾಕ್ಯುಮೆಂಟ್ ಸಿಕ್ಕಿದ್ರೆ ಅದು ಕೂಡ ಅವರು ಕಳ್ಕೊಳ್ಳುವಂಥ ಚಾನ್ಸಸ್ ಅತಿ ಹೆಚ್ಚಿರುತ್ತೆ ಮೇಷರಾಶಿ. ಹೌದು.